ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಸಾಲ್ವೇಷನ್ ಏನು ಪಾಸ್ಟ್ರೆ, ಬೈಬಲಲ್ಲಿ ಲಾಸ್ಟ್ ಸಾಲ್ವೇಷನ್, ಕೊನೆಯ ರಕ್ಷಣೆ ಅನ್ನೋದು ಒಂದು ಇದೆಯಾ ಈ ಪ್ರಪಂಚದಲ್ಲಿ? ಓಕೆ, ಆಲ್ರೆಡಿ ಯೇಸು ಸ್ವಾಮಿ ಯಾವಾಗ ಶಿಲುಬೆ ಮೇಲೆ ತೀರಿತು ಅಂತಂದು ಹೇಳಿದ್ನೋ ಆವಾಗಲೇ ಆ ಕೊನೆಯ ರಕ್ಷಣೆ ನಮಗೆ ಸಿಕ್ಕಾಯ್ತು. ಆಮೇಲೆ ಅಲ್ರಿ, ಯಾವ ಏದೇನು ತೋಟದಲ್ಲಿ ದೇವ್ರು ಅವಳಿಗೂ ಆದಾಮನಿಗೆ ನೋಡಿ ಮಾತಾಡ್ತಾರೋ, ಈಕೆ ಸಂತಾನದಿಂದ ಲೇ ಸರ್ಪ, ಕುಯುಕ್ತಿಯುಳ್ಳ ಸರ್ಪ, ವಂಚಿಸುವ ಸರ್ಪ, ನಿನ್ನ ತಲೆನ ಈಕೆ ಸಂತತಿ ಏನಾಗ್ತದೆ ಜಜ್ಜುತ್ತೆ ಅಂತಂದೇಳಿ ಯಾವ ಪ್ರವಾದನಯುಕ್ತವಾದಂಥ ವಾಗ್ದಾನವನ್ನು ದೇವರು ಮಾಡಿದ್ರು, ಅದನ್ನು ಯೇಸು ಸ್ವಾಮಿ ಮರಣದಲ್ಲಿ ಇರಬೇಕಾದ್ರೆ ತೀರಿತು ಎಂಬುದಾಗಿ ಹೇಳುವ ಒಂದು ವರ್ಡ್ನಲ್ಲೇ ಆ ಕೊನೆಯ ರಕ್ಷಣೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಪ್ಲಸ್ ಅನುಗ್ರಹಿಸಿದಂಥ ರಕ್ಷಣೆ ಹಿಂಗೆಲ್ಲರೂ ಹೇಳ್ರಿ, ಹಿಂಗೆ ತಟ್ಕೊಂಡು ಸಂಪಾದಿಸ್ಕೊಳ್ಬೇಕು ಹೇಳ್ರಿ, ಸಂಪಾದಿಸ್ಕೊಳ್ಬೇಕು ಹೇಳ್ರಿ. ನಾನು ರಕ್ಷಣೆ ಸಂಪಾದಿಸ್ಕೊಂಡಿದ್ದೇನೆ. ಓಕೆ, ಯಾಕೆ ನಾವು ಸಂಪಾದಿಸ್ಕೊಳ್ಬೇಕು? ವೈ ಇಟ್ಸ್ ನೆಸಸರಿ? ರಕ್ಷಣೆ ಸಂಪಾದಿಸಿಕೊಳ್ಳುವಂಥದ್ದು ಅವಶ್ಯವಾಗಿದೆಯೋ? ಹಲೋ, ಎಸ್ ಆರ್ ನೋ? ಲೌಡ್ಲೈ. ರಕ್ಷಣೆನ ಸಂಪಾದಿಸಿಕೊಳ್ಳುವ ಅವಶ್ಯ ಇದೆ. ವೈ? ವಾಕ್ಯ ಹೇಳ್ತಿದೆ, ಓದ್ರಿಗೆ ಜೋರಾಗಿ ವಾಕ್ಯನ ಓದ್ರಿ. ಹೇಳ್ತದೆ, ಅಧರ್ಮವು ಹೆಚ್ಚಾಗುವುದರಿಂದ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಪ್ರಪಂಚದಲ್ಲಿ ಅಧರ್ಮ ತುಂಬಿದೆ, ಇಡೀ ವರ್ಲ್ಡ್, ಇಡೀ ಗ್ಲೋಬ್ನಲ್ಲಿ. ಓಕೆ, ನೀವೇನು ನೋಡ್ತಾ ಇದ್ದೀರೋ, ಓಕೆ, ಪ್ರಪಂಚದ ತುಂಬ ಯಾವ ಮೂಲೆಗೆ ಹೋದ್ರೂ ಕೂಡ ಅಧರ್ಮ ತುಂಬಿದೆ ರೀ. ಯಾವ ದೇಶಕ್ಕೆ ಹೋದ್ರೂ ಅಧರ್ಮ ತುಂಬಿದೆ. ಯಾವ ಜಾತಿ, ಜನ, ಕುಲ, ಭಾಷೆ, ಪ್ರಜೆ, ಜನಾಂಗಗಳನ್ನು ತೆಗೆದುಕೊಡ್ರಿ, ಅಧರ್ಮ ತುಂಬಿದೆ. ಸಮಾಜದಲ್ಲಿ ಅಧರ್ಮ ತುಂಬಿದೆ, ರಾಜಕೀಯವಾಗಿ ಅಧರ್ಮ ತುಂಬಿದೆ, ಸಾಮಾಜಿಕವಾಗಿ ಅಧರ್ಮ ತುಂಬಿದೆ, ಹಣಕಾಸು ವಿಷಯದಲ್ಲಿ ಅಧರ್ಮ ತುಂಬಿದೆ. ಪ್ಲಸ್ ಇನ್ನೂ ನಾನು ಮುಂದೆ ಹೋಗ್ತೀನಿ ನೋಡ್ರಿ, ಕುಟುಂಬಗಳಲ್ಲಿ ಓಕೆ ಅಧರ್ಮ ತುಂಬಿದೆ, ವ್ಯಕ್ತಿಗತ ಜೀವಿತದಲ್ಲಿ ಅಧರ್ಮ ತುಂಬಿದೆ. ಇನ್ನೂ ಮುಂದಾಗಿ ಬರ್ತೀನಿ ರೀ. ಇವತ್ತು ಭಾಳ ದುಃಖಕರವಾದ ಸಂಗತಿ ಅಂದರೆ ಸಭೆಗಳಲ್ಲಿ ಕೂಡ ಅಧರ್ಮ ತುಂಬಿದೆ ರೀ. ಸಭೆಗೆ ಬರುವಂಥವ್ರು ಓಕೆ ದೇವರನ್ನು ನೋಡಿ ಬರದೆ ಓಕೆ ಯಾರ್ದೋ ಮೇಲೆ ಸಿಟ್ಟು, ಯಾರ್ದೋ ಮೇಲೆ ಕೋಪ. ಓಕೆ, ಯಾರು ನಾವು ಏನು ಸಾಧಿಸ್ತೇವೆ ಹೇಳ್ರಿ ನೋಡೋಣ, ಅದರಿಂದ ಏನು ಸಾಧನೆ ಆಗ್ತಿದೆ ನಮಗೆ? ಹಲೋ, ರಕ್ಷಣೆ ಸಾಧಿಸ್ಕೊಳ್ಳೋದು ಒಂದು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಬೇರೆ ಇನ್ಯಾವ ಸಾಧನೆ ಇರಬಾರ್ದು. ಆಮೇಲೆ ರಕ್ಷಣೆ, ಕೊನೆಯ ರಕ್ಷಣೆ ಸ್ವಾಮಿ ನಮ್ಗೆ ಅನುಗ್ರಹಿಸಿ ಕೊಟ್ಟಂಥ ದ ಲಾಸ್ಟ್ ಸಲ್ವೇಷನ್, ಆ ಕೊನೆಯ ರಕ್ಷಣೆ, ಇನ್ನೊಂದು ರಕ್ಷಣೆ ಇಲ್ಲ ನಮಗೆ. ಆ ಕೊನೆಯ ರಕ್ಷಣೆನ ಸಂಪಾದಿಸಿಕೊಳ್ಳುವ ಜವಾಬ್ದಾರಿ, ಕರ್ತವ್ಯ, ಹಲೋ, ನಿನ್ನ ಹೆಗಲ ಮೇಲೆ ಇದೆ. ಒಂದ್ಸರಿ ಹೆಗಲ್ ಮುಟ್ಕೊಡ್ರಿ. ರಕ್ಷಣೆ ಸಂಪಾದಿಸಿಕೊಳ್ಳೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಈ ರಕ್ಷಣೆ ಜವಾಬ್ದಾರಿ ನಿಮ್ಮ ಮಕ್ಕಳ ಮೇಲೆ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿದೆ. ನಿಮ್ಮ ಸಂತತಿ ಅದು ಮುಂದುವರಿಸಲ್ಪಡಬೇಕಾಗಿದೆ. ನಾನು ಮಾತು ಹೇಳ್ತೀನಿ ನೋಡ್ರಿ, ಇವತ್ತು ನೀವು ಪಡುವ ಕಣ್ಣೀರು, ಇವತ್ತು ನೀವು ಸುರಿಸುವ ಓಕೆ ಕಣ್ಣೀರು, ಇವತ್ತು ನೀವು ಗೋಳಾಟ, ದೇವ್ರ ಸನ್ನಿಧಾನದಲ್ಲಿ ಮಾಡುವ ಗೋಳಾಟ, ಅದಕ್ಕೆ ಬರುವ ಎಲ್ಲ ಆಶೀರ್ವಾದಗಳು ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಅವರ ಮಕ್ಕಳನ್ನು ಕಾಪಾಡ್ತದೆ. ನಿಮ್ಮೆಲ್ಲ ಕ್ಷೇತ್ರಗಳಲ್ಲಿ ಅದು ನಿಮ್ಮನ್ನು ಆಶೀರ್ವಾದವಾಗಿ ಬಾಲವಾಗಿರದೆ ತಲೆಯಾಗಿ ನಿಮ್ಮನ್ನು ದೇವರ ಮೇಲೆ ಕೆತ್ತಿ ನಿಲ್ಲಿಸುವನಾಗಿದೆ. ದೇವರು ಎಲ್ಲಿ ಸಂತೋಷ ಪಡ್ತಾನೆ ಗೊತ್ತಾ? ರಕ್ಷಣೆನ ಸಂಪಾದಿಸಿಕೊಳ್ಳುವ ಜನರ ಮಧ್ಯದಲ್ಲಿ ಆತನು ಸಂತೋಷ ಪಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಯಾಕೆ? ಅಧರ್ಮ ಜೊತೆಗೆ ನಾವು ಕೈ ಜೋಡಿಸಿದ್ರೆ ನಮ್ಮ ಪ್ರೀತಿ ತಣ್ಣಗಾಗ್ತದೆ. ಯಾವ ಪ್ರೀತಿ? ದೇವರ ಮೇಲಿರುವ ಪ್ರೀತಿ. ಯಾವ ಪ್ರೀತಿ? ಆತ್ಮರಕ್ಷಣೆಯ ಪ್ರೀತಿ. ಯಾವ ಪ್ರೀತಿ? ಸಭೆಯ ಪ್ರೀತಿ. ಯಾವ ಪ್ರೀತಿ? ದೇವರ ವಾಕ್ಯದ ಪ್ರೀತಿ. ಯಾವ ಪ್ರೀತಿ? ಪವಿತ್ರಾತ್ಮನ ಅಭಿಷೇಕದ ಪ್ರೀತಿ. ಯಾವ ಪ್ರೀತಿ? ಸಭಾಪಾಲಕರ ಮೇಲಿರುವ ಪ್ರೀತಿ, ಸಹೋದರ ಸಹೋದರಿಯ ಮೇಲಿರುವಂಥ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಆದರೆ ಒಂದ್ಸರಿ ನಾನು ಆದರೆ ಅಂತ ಬರ್ಬೇಕಾದ್ರೆ ಯಾವಾಗಲೂ ನಾನು ಓದಬೇಕಾದ್ರೆ 3 ಸರಿ ಓದ್ತೀನಿ ನಾನು ಬೈಬಲಲ್ಲಿ. ನಾನು ಓದಬೇಕಾದ್ರೆ ನೀವು ಓದ್ರಿ ಒಂದ್ಸರಿ. ಆದರೆ ಹೋದ್ರೆ ಎಲ್ಲರೀಗ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ. ಈ ಪ್ರಪಂಚದ ಮೂಲೆಯಲ್ಲಿರುವಂಥ ಎಲ್ಲ ಜನರಿಗೂ ಕೊನೆಯ ರಕ್ಷಣೆಯನ್ನು ಸ್ವಾಮಿ ನಮಗೆ ಅದನ್ನು ಸಂಪಾದಿಸಿ ಕೊಟ್ಟಿದ್ದಾನ್ರಿ. ಹೆಂಗೆ ಕೊಟ್ಟಿದ್ದಾನೆ? ತನ್ನ ಪ್ರಾಣವನ್ನು ಕೊಟ್ಟು. ಆಮೇನ್. ಬಲಗೈನ ಮೇಲೆ ಕೆತ್ತಿಲ್ರಿ. ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ನಮಗೇನು ಕೊಟ್ಟಿದ್ದಾನೆ? ಕೊನೆಯ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಈಗ ಸಂಪಾದಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಲ್ಲ ಅಂತಂದರೆ ಇಲ್ಲೊಂದು ವರ್ಡ್ ಇದೆ, ಹೌ ಟು ಪ್ರಿಪೇರ್ ದ ಜಡ್ಜ್ಮೆಂಟ್ ಡೇ ಆ್ಯಂಡ್ ದ ಕಮಿಂಗ್ ವಿಸ್ಡಮ್ ಎರಾ. ಇಲ್ಲ ಅಂದರೆ
ಆ ಪ್ರೀತಿ ತಣ್ಣಗಾಗೋದ್ರೆ ಒಂದು ದಿನ ನ್ಯಾಯ ತೀರ್ಪಿಗೆ ನಾವು ಗುರಿ ಹಾಕಬೇಕಾಗ್ತಿದೆ. ಓಕೆ, ಬಿ ಕೇರ್ಫುಲ್. ವಾಕ್ಯ ಹೇಳ್ತಿದೆ ಯಾಕೆ ನಾವು ರಕ್ಷಣೆ ಸಂಪಾದಿಸ್ಕೊಳ್ಬೇಕು. ಏನು ನೋಡ್ರಿ, ಇಲ್ಲಿ ಇನ್ನೊಂದು ಮಾತು ಹೇಳ್ತಿದೆ ವಾಕ್ಯದಲ್ಲಿ, ಹೋದ್ರೆ ಇದನ್ನು ಏನು ಹೇಳ್ತದೆ, ಮತ್ತಾಯನ ಬರೆಸ 16:26 ಏನು ಹೇಳ್ತಿದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಇವತ್ತು ಮನುಷ್ಯ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಬದಲಾಗಿ ಏನು ಸಂಪಾದಿಸಿಕೊಳ್ತಾ ಇದ್ದಾನೆ? ಲೋಕವನ್ನು ಸಂಪಾದಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಲೋಕದಲ್ಲಿರುವಂಥದ್ದು ಎಲ್ಲ ಸಂಗತಿಗಳು, ಹಲೋ ಎಲ್ಲರೂ ಕೇಳಿಸ್ಕೊಡ್ರಿ, ಅವೆಲ್ಲವೂ ವ್ಯರ್ಥವಾಗಿದೆ ರೀ. ಒಪ್ತಿರೋ ಇದನ್ನ? ಹಲೋ, ಒಪ್ತಿರೋ ಇದನ್ನ? ಕ್ರಿಸ್ತನ ಪ್ರೀತಿ ಮುಂದೆ, ಕ್ರಿಸ್ತನ ರಕ್ಷಣೆ ಮುಂದೆ ಎಲ್ಲವೂ ನಮಗೆ ವ್ಯರ್ಥವಾಗಿದೆ. ಹಾಗಾದರೆ ಪಾಸ್ಟರ್ ನಮ್ಮ ಜೀವನ ಮಾಡಲಿಕ್ಕೆ ಏನು ಬೇಡವಾ? ಖಂಡಿತವಾಗಿ ಜೀವನ ಮಾಡಲಿಕ್ಕೆ ಬೇಕು. ಅದನ್ನು ದೇವರು ನಮ್ಮ ಅಗತ್ಯತೆಗೆ ತಕ್ಕ ಹಾಗೆ ಆ ದಿನಕ್ಕೆ ಕೂಡಿಸ್ತಾ ಹೋಗ್ತಾನೆ. ಆದರೆ ನಾವು ಅದಕ್ಕೋಸ್ಕರ ಜೀವಿಸೋದಕ್ಕೋಸ್ಕರ ಅಲ್ಲ, ನಾವು ದೇವರಿಗೋಸ್ಕರ ಜೀವಿಸೋದಕ್ಕೆ, ನಮ್ಮ ರಕ್ಷಣೆ ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಜೀವಿಸ್ತಾ ಇದ್ದೀವಿ. ಯಾರಿಗೋಸ್ಕರ ಜೀವಿಸ್ತಾ ಇಲ್ಲ ರೀ. ನಮ್ಮ ರಕ್ಷಣೆ ನಾವು ಸಾಧಿಸಿಕೊಳ್ಳೋದಕ್ಕೋಸ್ಕರ, ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ನಮ್ಮ ಕೊನೆಯ ರಕ್ಷಣೆಯಲ್ಲಿ ನಾವು ನಿಲ್ಲೋದಕ್ಕೋಸ್ಕರ, ನಮ್ಮ ರಕ್ಷಣೆ ನಾವು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಅನ್ಕೋಬೋದು, ಓ ಗುಡ್ ವರ್ಕ್ಸ್, ಒಳ್ಳೆ ಕಾರ್ಯಗಳನ್ನು ನಾನು ಮಾಡಿದ್ದೇನೆ, ನಾನು ರಕ್ಷಣೆಯನ್ನು ಸಂಪಾದಿಸಿಕೊಳ್ತೇನೆ. ನೋ, ನಮ್ಮ ಒಳ್ಳೆ ಕಾರ್ಯಗಳಿಂದ, ದಾನ ಧರ್ಮಗಳಿಂದ, ಓಕೆ, ಲಾ ನನಗೆ ಚೆನ್ನಾಗಿ ಗೊತ್ತು, ಕಾನೂನು ಪ್ರಕಾರವಾಗಿ ನಾನು ಜೀವಿಸ್ತೇನೆ, ಓಕೆ, ರಿಲಿಜಿಯಸ್ ಧಾರ್ಮಿಕವಾಗಿ, ಫೇತ್ ವರ್ಕ್ಸ್, ಲಾರ್ಡ್ಶಿಪ್, ಓಕೆ, ಗುಡ್ ಬಿಹೇವಿಯರ್, ಓಕೆ, ಸಿನ್ನಿಂಗ್, ಸೆಲ್ಫ್ ರೈಚಸ್ನೆಸ್. ನೋ, ಇದು ಯಾವುದು ಕೂಡ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ರೀ. ಎಲ್ಲವೂ ಕೂಡ ಏನಾಗ್ತದೆ, ಒಂದು ದಿನ ತೊಗೊಂಡೋಗಿ ಎಲ್ಲಿ ಬೀಳ್ತದೆ? ಎಲ್ಲಿಂದ ಬೀಳ್ತಾನೆ ಅವನು? ಬಿದ್ದು ಬಿಡ್ತಾನೆ. ಆದರೆ ದೇವರು ಇವತ್ತು ಪರಲೋಕದಿಂದ ಇವತ್ತಿಗೂ ಕೂಡ ಕರೀತಾ ಇದ್ದಾನೆ ದೇವರು. ಅಲ್ಲೊಂದು ಮಾತಿದೆ ನೋಡ್ರಿ, ಇಫ್ ಪೀಪಲ್ ಕುಡ್ ಲಾಸ್ ದೇರ್ ಸಾಲ್ವೇಷನ್, ಓಕೆ, ವುಡ್ ಆಲ್ ಲಾಸ್ ಇಟ್. ರಕ್ಷಣೆಯನ್ನು ಕಳ್ಕೊಂಡ್ರೆ ಎಲ್ಲವನ್ನು ಕಳ್ಕೊಂಡಂಗಂತೆ. ಹಲೋ, ಪ್ರೈಸ್ ದಿ ಲಾರ್ಡ್. If salvation was dependent on how we lead our lives, only Jesus would make it. ಏನು ಮಾಡ್ತೀರಿ? ಎಲ್ಲ ಸಂಪಾದನೆ ಮಾಡ್ಕೊಂಡು ತೊಗೊಂಡೋಗಿ ಒಂದಿನ ಎಲ್ಲಿ ಬಿಸಾಕ್ತೇವೆ? ಹೋದ್ರೆ ಏನ್ರಿ ಇದು? ಏನು ಮಾಡ್ತಾ ಇದ್ದಾರೆ ಅವರು? ಏನು ಸಂಪಾದನೆ? ಬೆಂಕಿನಲ್ಲಿ ಬಿದ್ದು ಏನು ಸಂಪಾದನೆ ಮಾಡ್ತೀರಿ ಹೇಳ್ರಿ ನೋಡ. ಬೆಂಕಿ ಎಲ್ಲವೂ ಸುಟ್ಟು ಹಾಕ್ಬಿಡ್ತಿದ್ರಿ. ಸುಟ್ಟು ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಬೂದಿ ಮಾಡಿ ಆ ಸ್ಥಳನೇ ಇಲ್ದಂಗೆ ಮಾಡಿಬಿಡ್ತೈತೆ ಅದು. ಆದರೆ ಪರಲೋಕ, ಸ್ವಾಮಿ ಪರಲೋಕದಲ್ಲಿ, ಓಕೆ, ತನ್ನ ಕೊನೇ ರಕ್ಷಣೆಯನ್ನು ಸಂಪಾದಿಸಿ ಪುನರುತ್ಥಾನವಾಗಿ ನಿತ್ಯ ಜೀವಕ್ಕೋಸ್ಕರ ಇವತ್ತಿಗೂ ದೇವರು ತನ್ನ ಸನ್ನಿಧಾನದಲ್ಲಿ, ತನ್ನ ಸಭೆಯಲ್ಲಿ ದೇವರು ಕಾಯ್ತಾ ಇದ್ದಾನ್ರಿ. ಯಾರನ್ನಾದರೂ ನಾನು ರಕ್ಷಿಸಲಿ, ಓಕೆ, ಯಾರನ್ನು ನಾನು ಅಪ್ಕೊಂಡು ಜೀವಿಸಲಿ ಎಂಬುದಾಗಿ. ಒಂದೊಂದು ಸತಿ ನಾವೇನು ಮಾಡ್ತೀವಿ ಗೊತ್ತಾ? ಪಾಪದ ಜೊತೆಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು ಎಲ್ಲರೂ. ಅಡ್ಜಸ್ಟ್. अगर आप एक मेंढक को उबलते हुए पानी में डालेंगे तो वो उछलकर बाहर आ जाएगा। क्यों? क्योंकि उसे वहाँ साफ महसूस हो रहा है कि उसका तंदूरी बनने वाला है। लेकिन ट्विस्ट अभी बाकी है। अगर आप उसी मेंढक को ठंडे पानी में रखकर गैस की आंच धीमी रखें तो वो मेंढक उस पानी में ऐसे चिल मारेगा जैसे कोई चिलता नहीं, और सोचेगा कि वाह क्या जिंदगी है। पर जैसे जैसे पानी गर्म होगा वो मेंढक अपनी सारी एनर्जी सिर्फ गर्मी को झेलने और एडजस्ट करने में गवा देगा। वो सोचेगा थोड़ा ही तो गर्म है, इतना तो चलता है भाई, एडजस्ट कर लेते हैं। और धीरे धीरे पानी उबलने लगता है। अब मेंढक को समझ आने लगता है कि बेटा अब तो निकलना पड़ेगा, पर तब तक बहुत देर हो चुकी होती है क्योंकि उसने अपनी सारी एनर्जी तो एडजस्ट करने में खर्च कर दी। अब उसमें बाहर निकलने का साहस ही नहीं बचा और फिर मेंढक उसी में तड़प कर मर जाता है। अब सवाल ये है कि मेंढक को किसने मारा? उबलते हुए पानी ने? बिल्कुल भी नहीं। उसे मारा उसकी उस घटिया आदत ने, जिसे हम कहते हैं एडजस्ट और कॉम्प्रोमाइज करना। हमारी जिंदगी भी कुछ ऐसी ही है। वो टॉक्सिक रिश्ता जहाँ आप थोड़ा थोड़ा घुट रहे हो, वो बुरी आदतें जिन्हें आप रोज कल छोड़ दूंगा कहकर और करीब ला रहे हो, और वो सपने जिन्हें कल कहकर कभी कदम नहीं उठाते और समय हाथ से निकल जाता है। सबसे बड़ा खतरा बड़े धमाके में नहीं होता बल्कि उन छोटे छोटे समझौते एडजस्टमेंट में होता है जो अंदर ही अंदर खोखला कर रहे हैं। इससे पहले कि समय हाथ से निकल जाए और आप उबल कर खत्म हो जाओ, एक जोर की छलांग मारो और बाहर निकलो। ओके, जो भाई ओके, ಇದು ಲೋಕ. ಓಕೆ, ಇದು ಪ್ರಪಂಚದ ಲೋಕ, ಇದು ಆತ್ಮಿಕ ಲೋಕ. ಓಕೆ, ಇದು ಅವಾಗವಾಗೆ ನಾನು ಹೋಗ್ತಾ ಇರ್ತೀನಿ, ಅಲ್ಲೇ ಇಲ್ವ ಪ್ರೈಸ್ ಇವ್ ನನ್ನ ಕಡೆ ನೋಡ್ತಾ ಇರ್ತೈತೆ. ಅವಾಗಲೇ ನನ್ನ ಕಣ್ಣು ನೋಡಿ ನನಗೆ. ಓಕೆ, ಆಮೇಲೆ ಏನಾಗ್ತಿದೆ? ನೋ,
ಒಳಗಡೆ ದೇವರಾತ್ಮ ಹೇಳ್ತಾರೆ, ನೋ ಲೈ ಮಗನೇ ತಿರ್ಗಾ ಕಡೆ, ಸೋತ್ರಂ 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 ಸರ್ ನನ್ನ ಮೇಲೆ ಒಂದೇ ಒಂದು ಕೈ ಸುಮ್ಮನೆ ಟಚ್ ಮಾಡಿ, ಸೋತ್ರಂ. ವಾ, ನನ್ನ ಕೈ ಬಿಡಿಸ್ಕೋಬೇಕಾ ಬಿಡಿಸ್ಕೋಬಾರ್ದು? ಈಗ ಜೋರಾಗಿ ಹೇಳ್ರಿ. ಬಿಡಿಸ್ಕೋಬೇಕು. ಇರಲಿ, ಓಕೆ, ನಡೀತೈತೆ. ಕೈ ಹಾಕಿದಲ್ಲ ನಡೀತೈತೆ. ಅವನೇನು ಮಾಡಿದ್ದಾನೆ ಈಗ? ಜಸ್ಟ್ ದೂರ ಇದ್ದಾನೆ, ಟಚ್ಚಲ್ಲಿದ್ದಾನೆ ಅಷ್ಟೇ. ಈಗ ಏನಾಗ್ತೈತೆ, ಅವನು ಒಂದು ಚೂರು ಮುಂದೆ ಬಾ, ನಾನೊಂದು ಚೂರು ಮುಂದೆ ಬರ್ತೀನಿ, ನೀನೊಂದು ಸ್ವಲ್ಪ ಮುಂದೆ ಬಾ. ಇಬ್ಬರು ಏನಾಗ್ತೀವಿ ಈಗ? ಇಬ್ಬರು ಸೇರಿ ಹಲ್ಲೆಲೂಯಾ ಸ್ತುತಿ ಮಾಡ್ತೀವಿ. ಇದು ಇವತ್ತಿನ ವಿಶ್ವಾಸಿ ಜೀವನ. ನಿಧಾನಕ್ಕೆ ಇದ್ರ ಜೊತೆಗೆ ಅಡ್ಜಸ್ಟ್ ಆಗಿ ಹಾಗೆ ಹಾಗೆ ಕೊನೆಗೆ ಇದೇನು ಮಾಡ್ತದೆ ಗೊತ್ತಾ? ನನ್ನ ಪ್ರೆಸ್ ಮಾಡೋದು, ನನ್ನ ಸ್ವಲ್ಪ ಹೋದೆ, ನನ್ನ ಆತ್ಮಿಕವಾಗಿ ಕುಂದಿದೆ, ಆಮೇಲೆ ಇನ್ನೂ ಪ್ರೆಸ್, ಆಮೇಲೆ ಯಾರು ಜಯಿಸ್ತಾರೆ ಇಲ್ಲಿ? ಯಾರು ಜಯಿಸ್ತಾರೆ ಇಲ್ಲಿ? ಅಧರ್ಮವು ಹೆಚ್ಚಾಗೋದರಿಂದ ಪ್ರೀತಿ ತಣ್ಣಗಾಗ್ತಾ ಹೋಗುತ್ತೆ. ಕಾರಣ ಯಾಕಂದರೆ ಲೋಕದ ಜೊತೆ ಕಾಂಪ್ರಮೈಸ್ ಆಗ್ತಾ ಇದ್ದೇನೆ. ಕೊನೆಗೆ ಹಿಂಗಿದ್ರೂ ಕೂಡ ಪರವಾಗಿಲ್ಲ. ಇನ್ನು ಕೆಲವ್ರು ಹೆಂಗಿರ್ತಾರೆ ಗೊತ್ತಾ? ಹಗ್ ಮಾಡಲ್ಲ, ಹಿಡ್ಕೊಂಡಾನೆ, ಏನು ಸುಖ ಆಯ್ತು. ಹಲೋ, ಏನು ಸುಖ ಆಯ್ತು ಇದು ಅಂತಂದೆ. ನೋ, ಡೋಂಟ್ ಕಾಂಪ್ರಮೈಸ, ಡೋಂಟ್ ಅಡ್ಜಸ್ಟ್. ಇಲ್ಲ ಅಂದರೆ ಮೇಂಡಕ್ ಥರ ಮೇಂಡಕ್ ಆಗೋಗ್ಬಿಡ್ತೀರ. ಮೇಂಡಕ್ ಥರ ಏನಾಗ್ಬಿಡ್ತೀರಾ? ಕಬಾಬ್ ಆಗೋಗ್ಬಿಡ್ತೀರಾ. ಬಿ ಕೇರ್ಫುಲ್. ಎಷ್ಟು ಒಂದು ಒಳ್ಳೆ ಮೆಸೇಜ್ ಇದ್ದಾರೆ ಇದರೊಳಗಡೆ. ಓಕೆ, ದ ಸೈಲೆಂಟ್ ಕಿಲ್ಲರ್, ದ ಸಿನ್ ಈಸ್ ಸೈಲೆಂಟ್ ಕಿಲ್ಲರ್. ಎಲ್ಲ ಹೇಳಿ, ದ ಸಿನ್ ಈಸ್, ಇಂಗ್ಲೀಷಲ್ಲಿ ಹೇಳಿ, ದ ಸಿನ್ ಈಸ್ ಸೈಲೆಂಟ್ ಕಿಲ್ಲರ್. ನೀವು ಅನ್ಕೋಬೋದು, ಪಾಸ್ಟ್ರೇನ್ ನೋಡ್ತಾ ಇದ್ದಾರಾ ನಮಗೆ? ಪಾಸ್ಟ್ರೇನ್ ಇಲ್ಲಿದ್ದಾರಾ? ಅರೇ, ಪಾಸ್ಟ್ ನೋಡದೇ ಇದ್ರು, ಯಾರು ನೋಡದೇ ಇದ್ರು, ನಿನ್ನ ಕೊನೆ ರಕ್ಷಣೆಗೆ ನಡೆಸಿದಂಥ ಸ್ವಾಮಿ ನಿನ್ನನ್ನು ನೋಡ್ತಾ ಇದ್ದಾರೆ. ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೋಂಟ್ ಅಡ್ಜಸ್ಟ್, ಡೋಂಟ್ ಅಡ್ಜಸ್ಟ್. ಹೇಳ್ರಿ, ಡೋಂಟ್ ಅಡ್ಜಸ್ಟ್, ಡೋಂಟ್ ಅಡ್ಜಸ್ಟ್. ಜೋರ್ರಿ, ಅಡ್ಜಸ್ಟ್ ಆಗಿಬಿಡ್ರಿ. ಓಕೆ, ಇಲ್ಲಿ ನೋಡ್ರಿ, ವಾಕ್ಯ ಹೋದ್ರಿ ಮತ್ತೇನು ಬರೆಸೋಟೆ 6:24 ಒಂದು ಮಾತು ಹೀಗೆ ತುಂಬ ಚೆಂದ ಬರೆಯಲ್ಪಟ್ಟಿದೆ. ಯಾವನೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಹೇಳ್ರಿ, ಹಿಂಗೆ ತೋರಿಸ, ಇಬ್ಬರು ಯಜಮಾನರಿಗೆ ಏನು ಮಾಡೋದಿಲ್ಲಂತೆ? ಸೇವೆ ಮಾಡುವುದಿಲ್ಲ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡ. ನೀವು ಕೂಡ ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಓಕೆ, ಇಬ್ಬರು ಯಜಮಾನರಿಗೆ ಒಂದಿದ್ರೆ ಓಕೆ, ಏನಂತೆ? ಈ ಯಜಮಾನಿಗೆ ಸೇವೆ ಮಾಡಬೇಕಿಲ್ಲ, ಈ ಯಜಮಾನಿಗೆ ನಾವು ಸೇವೆ ಮಾಡಬೇಕಷ್ಟೇ. ನರಕಕ್ಕೆ ಅಧಿಪತಿ ಆಗಿರುವ ಆತನ ನರಕಕ್ಕೆ ಕಳಿಸುವ ಆತನಿಗೆ ಓಕೆ, ನರಕದಲ್ಲಿ ತಗೊಂಡೋಗಿ ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸಿ ನ್ಯಾಯ ತೀರ್ಪುಗೊಳಪಡುವಂಥ ಇಲ್ಲಿ ನಾವು ಸೇವೆ ಮಾಡ್ಬೋದು, ಅಥವಾ ನಿತ್ಯ ಜೀವಕ್ಕೆ ಹೋಗುವಂಥ ಮಾರ್ಗದಲ್ಲಿ ಆದರೂ ನಾವು ಸೇವೆ ಮಾಡ್ಬೋದು. ಆದರೆ ಎರಡೂ ದೋಣಿಯಲ್ಲಿ ನಾವು ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಿಂಗೆ ಹೋಗಬೇಕು, ಇಲ್ಲ ಹಿಂಗೆ ಬರಬೇಕು. ಸ್ವಲ್ಪ ದಿವಸ ಈ ದೋಣಗಿದ್ದು ಮತ್ತು ಆಮೇಲೆ ಸ್ವಲ್ಪ ದಿವಸ ಈ ದೋಣಗಿದ್ದು, ನೋ, ವಿ ಕೆನಾಟ್ ಡೂ. ಅದರ್ವೈಸ್ 100% ವಿ ವಿಲ್ ಲಾಸ್ಟ್ ದ ಲಾಸ್ಟ್ ಸಲ್ವೇಷನ್. ನಾವು ಕೊನೆಯ ರಕ್ಷಣೆಯನ್ನು ನಾವು ಕಳ್ಕೊಳ್ತೀವಿ ಅಷ್ಟೇ. ಕೊನೆಯ ರಕ್ಷಣೆ ಕಳ್ಕೊಳ್ತೀವಿ. ಅಡ್ಜಸ್ಟ್ ಆಗಿ ನಾವು ಯಾವುದು ಕೂಡ ಇಬ್ಬರು ಯಜಮಾನ್ರಿಗೆ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು, ಅದಕ್ಕೆ ದೇವ್ರು ಹೇಳ್ತಾರೆ, ಬೆಚ್ಚಗಾದರೂ ಇರು, ಇಲ್ಲ ಜೋರಾಗಿ ಇಲ್ಲ, ಏನು ಇರಬಾರ್ದಂತೆ, ಉಗುರು ಬೆಚ್ಚಾಗಿ ನೀನು ಇರಬೇಡ ಎಂಬುದಾಗಿ ಹೇಳ್ತದೆ. ಪ್ರೈಸಲ್ಲೋ ಹೇಳ್ರಿ, ಇಬ್ಬರು ಯಜಮಾನರಿಗೆ ಹಣವನ್ನು ದೇವರನ್ನು. ಹಣ ಬೇಡವಾ ನಮಗೆ? ಹಣ ಬೇಕಾ ಬೇಡವಾ? ಹಣ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಾ? ಹಣ ನಮ್ಮ ಹತ್ರ ಇರೋ ಹಣ ನಮಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಹಲೋ, ಜೋರಾಗಿ ಹೇಳೇನು? ನೀವು ಹೇಳ್ರಿ. ಓಕೆ, ಕೊನೆಗೆ ಯೇಸು ಸ್ವಾಮಿ ಬಳಿಗೆ ನಮ್ಮನ್ನು ನಡೆಸ್ಬೇಕ್ರಿ. ಹಣ ಎಲ್ಲಿ ನಡೆಸ್ಬೇಕು? ಕರ್ತನ ಬಳಿಗೆ ನಡೆಸ್ಬೇಕ್ರಿ. ಸಿ ಅನದರ್ ಒನ್ ವಿಡಿಯೋ. ಏನು ಹಿಡ್ಕೊಳ್ತೀರ ಯೋಚನೆ ಮಾಡ್ರಿ. ಅವರಿಬ್ರು ಏನಾದರು
ಒಬ್ಬರು ಬಂಗಾರ ಹಿಡ್ಕೊಂಡಿದ್ದ, ಬಂಗಾರ 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 ಅಂತಂದೇಳಿ, ಅಯ್ಯೋ ಬಂಗಾರ ಜೊತೆಗೆ ಯಾರು ಪಾಲಾಗ್ತೈತ್ರಿ? ಆಡು ಆಸ್ತಿ ಹಣ, ಅವನ ಹಣ ಅವನನ್ನು ಉಳಿಸ್ಲಿಲ್ಲ, ಅವನ ಬಂಗಾರ ಉಳಿಸ್ಲಿಲ್ಲ, ಅವನ ಅಡು ಆಸ್ತಿ ಉಳಿಸ್ಲಿಲ್ಲ, ಯಾವುದೂ ಉಳಿಸ್ಲಿಲ್ಲ. ಕೊನೆಗೆ ಈತನ ಕೈಯಲ್ಲಿ ಏನೋ ಒಂದು ಗಂಟು ಹಿಡ್ಕೊಂಡು ಅದಾಗ ಏನಿತ್ತೋ ಗೊತ್ತಿಲ್ಲ, ಆ ಇಡೀ ಗಂಟೆ ತೊಗೊಂಡೋಗಿ ಬಿಸಾಕಿ ಯಾರ ಕೈ ಹಿಡ್ದ ಅವನು? ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಅವರು ದೇವರಾಜ್ಯನ ಕಾಣುವರು. ಹಲ್ಲೆಲೂಯಾ. ಅವನ ಗಂಟಲ್ಲಿ ಏನಿತ್ತು ಗೊತ್ತಾ? ಹಲೋ, ಅವನ ಗಂಟಲ್ಲಿ ಏನಿತ್ತು ಗೊತ್ತಾ? ಅವನ ಸ್ವಾರ್ಥ ಇತ್ತು, ಅವನ ಈಗೋನೆಸ್ ಇತ್ತು, ಅವನ ಸಿಟ್ಟು, ಓಕೆ, ಅವನ ದ್ವೇಷ, ಅವನ ಕಕ್ಷಭೇದ, ಓಕೆ, ಅವನ ಮತ್ಸರ ತಾತ್ಸಾರ, ಅವನ ಎಲ್ಲ ನಾನು ಅನ್ನೋದು ಏನಿತ್ತು ಅದನ್ನು ಗಂಟನ್ನು ಬಿಸಾಕ್ಬಿಟ್ಟ. ಅವನು ಸ್ವಾಮಿನ ಕೈ ಹಿಡೋದಕ್ಕೋಸ್ಕರ ಅದನ್ನ ತನ್ನ ಗಂಟನ್ನು ತಾನು ಬಿಸಾಕಿ ಯಾರ ಕೈ ಹಿಡ್ದಿದ್ದಾನೆ? ಕರ್ತನ ಕೈನ ಹಿಡ್ದಿದ್ದಾನೆ. ದೇವರ ಆತನನ್ನು ಏನು ಮಾಡ್ತಾನೆ? ಮೇಲಕ್ಕೆ ಎತ್ತುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಮತ್ತೇನು ಬರೆದು 23ನೇ ಅಧ್ಯಾಯ 27ರಿಂದ 28ರಲ್ಲಿ ಹೇಳ್ತಿದೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಕಪಟಿಗಳಂತೆ ದೇವ್ರ ವಾಕ್ಯ ಹೇಳ್ತೈತೆ. ಅವ್ರು ಬಿದ್ದಾರೆ ಇಬ್ಬರು, ಯಾರು ಹೇಳ್ರಿ ಅವರು? ಕಪಟಿಗಳೇ, ಕಪಟಿಗಳ ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆ ಆಗಿದ್ದೀರಿ. ಯೇಸು ಹೆಂಗೆ ಗದರಿಸ್ತಾ ಇದ್ದಾನೆ ನೋಡ್ರಿ. ನಮ್ಮನ್ನು ಯಾರಂತೆ? ಸುಣ್ಣ ಹಚ್ಚಿದ ಸಮಾಧಿಗಳು ನೀವು ಆಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣ್ತವೆ. ಹಲೋ, ಹೊರಗಡೆ ಹೆಂಗೆ ಕಾಣ್ತವೆ? ಚಂದ ಕಾಣ್ತವೆ. ಆಮೇಲೆ ಏನು ಹೇಳ್ತದೆ? ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಗಿಂತಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ, ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹೊರಗಡೆ ಚಂದ ಕಾಣ್ತೀವಿ ನಾವು. 2 ಲೈಫ್ ಇರ್ತದೆ, ಓಕೆ, ಎಕ್ಸ್ಟರ್ನಲ್ ಲೈಫ್ ಆ್ಯಂಡ್ ಇನ್ನರ್ ಲೈಫ್. ಎಕ್ಸ್ಟರ್ನಲ್ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ, ನಾವು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ. ನಾವು ಹಿಂಗೇ ಇದ್ದಾವೇನೋ ಅನ್ಬೇಕು, ನಮಗೇನು ಗೊತ್ತಿಲ್ಲ ಅಂದರೆ ಹೆಂಗಿದೆ ಅಂದರೆ ನಮ್ಮನ್ನು ಯಾರೋ ನೋಡ್ಬಿಟ್ಟು ಅಯ್ಯೋ ಅನ್ಬೇಕು, ಹಂಗೆ ಇಷ್ಟು ಚೆಂದ ಆ್ಯಕ್ಟ್ ಮಾಡ್ತೀವಿ. ಬಟ್ ಇನ್ಸೈಡ್ ವಿ ಆರ್ ಸಮ್ವೇರ್ ಎಲ್ಸ್, ವಿ ಆರ್ ಕ್ರ್ಯಾಕಿಂಗ್. ಸ್ಲೋಲಿ ಅಡ್ಜಸ್ಟ್ಮೆಂಟ್, ಸ್ಲೋಲಿ ಕಾಂಪ್ರಮೈಸ್ ಅನ್ನೋದು, ಓಕೆ, ದ ಲಾಸ್ಟ್ ಸಲ್ವೇಷನ್. ಅಡ್ದಾರಿಯಿಂದ ಯಾರು ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದಿಲ್ಲ. ನಾವು ನೇರವಾದ ಮಾರ್ಗದಲ್ಲಿ ಹೋಗಬೇಕು. ಕಪಟದಿಂದಲೂ ಅನ್ಯಾಯದಿಂದ ತುಂಬಿದವರಾಗಿದ್ದೀರಿ. ಅವ್ರಿಗೆ ಸಿಕ್ಕುವ ಪಾಲು ಹೇಳ್ರಿ ಏನಿದು? ಎಸ್, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಹೋದ್ರೆ ಇದು ಏನು ಹೇಳಿದ್ರೆ ಗೊತ್ತಾ? ಹೆಲ್ ಈಸ್ ನಾಟ್ ಫುಲ್ ಆಫ್ ಪೀಪಲ್ ದಟ್ ಜೀಸಸ್ ಕ್ರೈಸ್ಟ್ ರಿಜೆಕ್ಟೆಡ್. ಅಂದರೆ ಯಾರು ಹೇಳ್ತೀರಾ ಅದರ ಅರ್ಥ? ನನಗೆ ಗೊತ್ತು, ಯಾರು ಹೇಳ್ತೀರಾ? ಅಂದರೆ ಯೇಸು ಸ್ವಾಮಿ ರಿಜೆಕ್ಟ್ ಮಾಡಿರುವಂಥ ಜನರಿಂದ ನರಕ ತುಂಬಿಲ್ಲ. ಆದರೆ ಬದಲಾಗಿ ಏನಾಗಿದೆ ಅಂತ ಗೊತ್ತಾ? ಹೆಲ್ ಈಸ್ ಎ ಫುಲ್ ಆಫ್ ಪೀಪಲ್ ದಟ್ ರಿಜೆಕ್ಟೆಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿನ ರಿಜೆಕ್ಟ್ ಮಾಡಿದ್ರಿಂದ ಅವ್ರು ಹೋಗಿದ್ದಾರೆ ಅಷ್ಟೇ. ದೇವ್ರು ನಮ್ಮನ್ನು ರಿಜೆಕ್ಟ್ ಮಾಡಲಿಲ್ಲ, ದೇವ್ರು ನಮ್ಮನ್ನೆಲ್ಲರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಆಮೇನ್. ಇನ್ನೊಂದು ಸರಿ ಆಮೇನ್. ದೇವ್ರು ನಮ್ಮನ್ನು ಏನು ಮಾಡಿದ್ದಾರೆ? ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ಪೀಪಲ್ ಏನು ಮಾಡಿದ್ದಾರೆ? ಜನರು ಏನಾಗಿದ್ದಾರೆ? ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿರುವಂಥ ಜನರೇ ನರಕಕ್ಕೆ ಹೋಗಿರೋದು. ಅದಕ್ಕೆ ವಾಕ್ಯ ಹೇಳ್ತಿದೆ, ಸಾಲ್ವೇಷನ್ ಇಸ್ ಬೈ ಗ್ರೇಸ್ ಥ್ರೂ ಫೇತ್. ನಂಬಿಕೆಯಿಂದ ನಾವು ರಕ್ಷಣೆ ಸಂಪಾದಿಸಿಕೊಳ್ತಾ ಇದ್ದೀವಿ ಅಷ್ಟೇ. ದ ಸಾಲ್ವೇಷನ್ ಕಮ್ಸ್ ಬೈ ಹೇರಿಂಗ್ ಆ್ಯಂಡ್ ದ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್ ಅಂತ ದೇವ್ರ ವಾಕ್ಯ ಹೇಳಿದೆ. ನಂಬಿಕೆ, ರಕ್ಷಣೆ ನಾವು ದೇವ್ರ ವಾಕ್ಯವನ್ನು ಕೇಳ್ತಾ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೊನೆ ರಕ್ಷಣೆ ಸಿಗ್ಲಿಕ್ಕೆ ಎಲ್ಲರಿ ಆತನ ಕೃಪೆ ನನ್ನ ಮೇಲೆ ಇದೆ. ಆತನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವ್ರಿ. ಆಮೇನ್, ಆಮೇನ್. ಎಲ್ಲರ ಕೊನೆ ರಕ್ಷಣೆ, ಆ ಕೊನೆ ರಕ್ಷಣೆಯನ್ನ ದೇವರು ಎಲ್ಲರಿಗೂ ಅನುಗ್ರಹಿಸಿದ್ದಾನೆ. ಆದರೆ ಜನರು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ. ನೋಹನ ಕಾಲದಲ್ಲಿ ಹಿಂಗೆ ಆಗಿತ್ತು. ನೋಹ ಬಂದು ಹೇಳ್ದ, ಹಲೋ ಸರ್, ಫ್ಲಡ್ ಬರ್ತದೆ. ಫ್ಲಡ್ ಅಂದ್ರೆ ಏನು? ಜಲಪ್ರಳಯ ಬರ್ತದೆ. ಜೋರಾಗಿ ಜಲಪ್ರಳಯ ಬರ್ತದೆ. ಜಲಪ್ರಳಯ ಬರುತ್ತೆ. ಎಲ್ಲಿ ಓಡಬೇಕು? ಎಲ್ಲಿ ಓಡೋಗ್ಬೇಕು? ನೋಹ ಕಟ್ಟಿದಂತ ನಾವೇ ಒಳಗೆ. ಅವ್ನು ಕಟ್ಟಬೇಕಾದ್ರೆ ಅವನನ್ನು ಏನು ಮಾಡಿದ್ರು? ಹೀಯಾಳಿಸಿದ್ರು, ಬೈದ್ರು, ಹುಚ್ಚ ಅಂದರು. ಓಕೆ, ಬಟ್ ಆದರೆ ಕೊನೆಗೆ ಆ ನಾವೇ ಒಳಗಡೆ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಅವನು ಸೇರಿಕೊಂಡ. ಲಾಸ್ಟಿಗೆ ಇನ್ನೇನು ಜಲಪ್ರಳಯ ಬರೋ ಟೈಮ್ನಲ್ಲಿ ಜನರು ಓಡಿ ಬರ್ತಾರೆ.
Did you know that when Noah's Ark was finished and the flood was approaching, thousands of people tried to enter the Ark? They came running toward the huge wooden gate, but it was closed. Noah was standing atop and said, Nobody comes in. and inside the Ark, all the animals were secure and ready for the big flood. ಏನು ಹೇಳಿದ ಅವನು? ಯಾರು ಒಳ ಬರ್ಲಿಕ್ಕೆ ಆಗೋದಿಲ್ಲ. ಅವನು ಹೇಳಿದೇನು? ಯಾರು ಒಳ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಳಗಿರೋರು ಏನಾಗಿದ್ದಾರೆ ಇಲ್ಲಿ? ಸುರಕ್ಷಿತ. ಒಳಗಿರುವಂಥ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಓಕೆ ಸಾಹೇಬ್ರ ಜೊತೆಗೆ ಏನಾಗಿದೆ? ಸುರಕ್ಷಿತವಾಗಿದ್ದಾರೆ. ದೇವರೆಲ್ಲವನ್ನ ಸೇಮ್ ರೀ. ಈ ಅಂತ್ಯ ದಿನಮಾನಗಳು ಕೂಡ ಹಾಗೇ ಇದೆ. ಕೇಳಿಸ್ಕೊಡ್ರಿ. ನಮ್ಮ ಈ ಅಂತ್ಯ ದಿನಮಾನಗಳು ಕೂಡ ಹಾಗೆ ಇದೆ ರೀ. ಜನರು ಇವತ್ತು ಉಣ್ಣುತ್ತಾ ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡ್ತಾ ಲೋಕದಲ್ಲಿ ಆರಾಮ್ಸೆ ಎಂಜಾಯ್ ಮಾಡ್ಕೊತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಜನರು ಸಿಟ್ಟು, ಕ್ರೋಧ, ಮತ್ಸರ, ವೈಮನಸ್ಸು, ಈಗೋನೆಸ್ಸು ಇದನ್ನು ತುಂಬಿಕೊಂಡು ಕೆಲವು ಜನರು ಇದ್ದಾರೆ. ಇನ್ನು ಕೆಲವರು ಅತ್ಲಾಗೂ ಅಲ್ಲದೆ ಇತ್ಲಾಗೂ ಅಲ್ಲದೆ ಆತ್ಮಿಕವಾಗಿ ನಟನೆ ಮಾಡ್ತಾ, ಶಾರೀರಿಕವಾಗಿ ನಟನೆ ಮಾಡ್ತಾ, ಮಾನಸಿಕವಾಗಿ ನಟನೆ ಮಾಡ್ತಾ, ನನ್ನ ಹತ್ರ ಒಂದು ಮುಖ, ಇನ್ನೊಬ್ರ ಹತ್ರ ಒಂದು ಮುಖ, ಇನ್ನೊಬ್ರ ಹತ್ರ ಒಂದು ಮುಖ ಇಟ್ಕೊಂಡ್ರೆ ಓಕೆ ಕೊನೆಯ ನಮ್ಮ ತುತ್ತೂರಿ ಧ್ವನಿ ಆಗುವಂಥ ಆ ಪರಲೋಕವೆಂಬ ನಾವೇ ಒಳಗಡೆ ಸೇರಲಿಕ್ಕೆ ಒಂದು ದಿನ ಒಂದು ಸೌಂಡ್ ಬರ್ತಿದೆ, ನೀವು ಯಾರು ನನಗೆ ಗೊತ್ತಿಲ್ಲ, ಹೊರಟು ಹೋಗ್ರಿ. ಐ ಡೋಂಟ್ ನೋ ಹೂ ಯು ಆರ್. ನನಗೆ ಗೊತ್ತಿಲ್ಲ ನೀವು ಯಾರು ಎಂಬುದು ಹಾಕಿ. ಆಮೇನ್. ಎಲ್ಲರಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಜೋರಾಗಿಲ್ರಿ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೀನೇನೇ ತಪ್ಪಿಸ್ಕೊಂಡು ಹೋದ್ರೂ ದೇವ್ರು ನಿನ್ನನ್ನು ಹೇಗಾದರೂ ಮಾಡು ಬುದ್ಧಿ ಕಲಿಸಾದ್ರೂ ತಂದು ಹೊರಗೆ ಬಿಡ್ತಾನೆ ರೀ. ದೇವ್ರು ನಮ್ಮನ್ನು ಏನು ಮಾಡ್ತಾನೆ? ಬುದ್ಧಿ ಕಲಿಸ್ತಾನೆ ದೇವ್ರು ನಮಗೆ. ಯಾರಾದರೂ ಬುದ್ಧಿ ಕಲ್ತಿದ್ದಾರೆ ಬೈಬಲಲ್ಲಿ? ತಪ್ಪಿಸ್ಕೊಂಡು ಓಡೋಗಿ ಯಾರು? ತಪ್ಪಿ ಹೋದ ಮಗ ಬುದ್ಧಿ ಕಲಿತು ವಾಪಸ್ ಬಂದ ಒಂದು ಯೋನ. ಓಕೆ, ಯಾರು? ಯೋನಿ ದೇವ್ರು ಹೇಳ್ತಾರೆ ಹೋಗಿ, ಎಲ್ಲಿಗೆ ಹೋಗು? ನಿನಿವೆಗೆ ಹೋಗು ಅಂತಂದು ಹೇಳಿದ್ರೆ ಆ ಸಾಹೇಬ ಎಲ್ಲಿಗೆ ಓಡೋದ? ತಾರ್ಸಿಸಿಗೆ ಓಡೋದ ಅವನು. ಆದರೆ ದೇವ್ರೇನು ಮಾಡಿದ್ರು? ದೊಡ್ಡದೊಂದು ಮೀನನ್ನು ತಂದು ಅದು ಅವ್ನು ನುಂಗಿ ಮೀನು ಹೊಟ್ಟೆ ಒಳಗಡೆ ಇದ್ದವನು. ಎಷ್ಟು ಚಂದ ಇದ್ದ ಗೊತ್ತಾ? ಮೀನು ಹೊಟ್ಟೆ ಹೆಂಗಿರ್ತದ್ರಿ? ಓಕೆ, ಲುಕ್ ಅಟ್ ದಿಸ್ ಪಿಕ್ಚರ್. Why did it take 3 days in the dark for a prophet to wake up? Jonah tried to run from God's command, but a violent storm threw him into the sea, where a massive fish swallowed him whole. He disappeared from the world and sank into total darkness. For 3 days and 3 nights, Jonah was trapped in the cold belly of the beast, wrapped in seaweed. In that silence, he finally stopped running and prayed. He admitted he was wrong and remembered the God he had tried to ignore. God did not send the fish to destroy Jonah. He sent it to stop him from ruining his life. After 3 days, the fish released Jonah onto dry land. He stood on the beach, safe and finally awake to the truth. His mission was still waiting, but this time he was ready to finish it. Running from your purpose only leads to a storm, but turning back to God leads to a second chance. ಟರ್ನಿಂಗ್ ಬ್ಯಾಕ್ ಟು ಗಾಡ್ ಲೀವ್ಸ್ ಫಾರ್ ಸೆಕೆಂಡ್ ಚಾನ್ಸ್. ಲಾಸ್ಟ್ ಫೈನಲ್ ವರ್ಡ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ದೇವರ ಕಡೆ ತಿರುಕೊಳ್ಳುವುದರಿಂದ ಎರಡನೆಯ ಚಾನ್ಸ್, ಎರಡನೇ ರಕ್ಷಣೆ ಸಿಗ್ತದೆ. ಡೋಂಟ್ ಲಾಸ್ ದ ಸಲ್ವೇಷನ್. ದೇವ್ರಿಗೆ ವಿರುದ್ಧವಾಗಿ ಓಡೋಗ್ಬೇಡ್ರಿ. ಹೋದರೆ ಅವನು ಎಲ್ಲಿದ್ದ? ಎಷ್ಟು ಚಂದ ಇದ್ದ ನೋಡ್ರಿ. ಅದ್ರೊಳಗೆ ಹೊಟ್ಟೆ ಒಳಗಡೆ ಎಲ್ಲ, ಹೊಟ್ಟೆ ಒಳಗೆ ಹೆಂಗಿದ್ದ ಎಲ್ಲ ಗಲೀಜೊಳಗೆ, ಮುಖ ಎಲ್ಲ ನೋಡೋದು ಎಲ್ಲ ಸ್ಟಿಂಗಿ ಸ್ಮೆಲ್ ಒಳಗಡೆ. ರಕ್ಷಣೆ ಕಳ್ಕೊಳ್ಳೋ ಜೀವನ ಹಾಗೇ ಇರ್ತದೆ. ಬಟ್ ಆದರೆ ಹೇಗೋ ದೇವ್ರ ಕೃಪೆಯಿಂದ ಅವನು ಹೊರಗಡೆ ಬಂದವನು. ಆಮೇನ್, ಆಮೇನ್. ಲಾಸ್ಟ್ ಸೆಕೆಂಡ್ ಚಾನ್ಸ್ ದೇವ್ರು ಕೊಡ್ತಾರೆ. ಕೊನೆಯ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಮನ ತಿರುಗದೆ ಇದ್ದರೆ ಅವನು ಹೊರಗೆ ಬರೋಲ್ಲ ಅಂತಂದು ಹೇಳಿದರೆ ಒಳಗೆ ಅದೊಂದು ಕರಳು ಜೊತೆಗೆ ಅಂಟ್ಕೊಂಡು ಇಲ್ಲ ನಾನು ಹೊರಗೆ ಹೋಗಲ್ಲ ಅಂದಿದ್ರೆ ಏನಾಗ್ತಿತ್ತಿಲ್ರಿ? ಅದು 3 ದಿನ ಅಷ್ಟೇ ಸಹಿಸ್ಕೊಳ್ತು, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ದೆ. ಆ ಮೀನು 3 ದಿನ ಅದು ಅವನನ್ನು ಡೈಜೆಸ್ಟ್ ಮಾಡಲಿಲ್ಲ. ಅಲ್ಲಿ ಒಂದು ಗ್ಯಾಸ್ ಫಾರ್ಮೇಷನ್ ಮಾಡಲಿಲ್ಲ ಅದು. ಆ ಮೀನು ಅವನನ್ನು ಹೈಡ್ರೋಕ್ಲೋರೈಡ್ ಆ್ಯಸಿಡ್ನ ರಿಲೀಸ್ ಮಾಡದೆ ಕಂಟ್ರೋಲ್ ಮಾಡಿ ಹಿಡ್ಕೊಂಡಿತ್ತು. ಅವನು ಹೊರಗೆ ಬಂದಿಲ್ಲ ಅಂದಿದ್ರೆ ಗ್ಯಾಸ್ ರಿಲೀಸ್ ಆಗಿತ್ತಷ್ಟೇ ನಾವು ಕರ್ಗೋಗ್ಬಿಡ್ತಿದ್ದ ಹೊಟ್ಟೆ ಒಳಗೆ. ಹಲ್ಲೆಲೂಯಾ.
ಪಾಪವು ನಮ್ಮನ್ನು ಯಾವಾಗಲೂ ಹಿಡಿದಿಟ್ಟಿರ್ತೈತೆ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಅಲ್ಲಿಂದ ಹೊರಗೆ ಬರಲಿಕ್ಕೆ ಟ್ರೈ ಮಾಡಿರಿ. ನಮ್ಮ ಸಿಚುವೇಶನ್ಗಳಿಂದ ಹೊರಗೆ ಬರ್ಬೇಕು. ಹೇಳ್ರಿ, ನಮ್ಮ ಸಿಚುವೇಶನ್ಗಳಿಂದ ಹೊರಗೆ ನಮ್ಮ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು. ನಮ್ಮ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕು. ಯಾರು ನಾವು ನೋಡಬೇಕು? ಜೋರಾಗಿ ಯಾರನ್ನು ನೋಡಬೇಕು? ನಮಗೆ ಹಂಬಲ ಯಾರ್ದು ಇರಬೇಕು? ಯೇಸುವಿನಿಗೆ. ಜೋರಾಗಿ ಹೇಳ್ರಿ, ನಮ್ಮ ಹಂಬಲ ಯೇಸು ನಮಗಾಗಿ ರಕ್ಷಣೆ ಕೊಡುವಂತ, ನಮ್ಮ ಮನೆಗೆ ಬರುವಂತ ಯೇಸು ಸ್ವಾಮಿಗೋಸ್ಕರ ನಮ್ಮ ಹಂಬಲ ಇರ್ಬೇಕ್ರಿ. ಇಲ್ಲೊಬ್ಬ ಮನುಷ್ಯ ಇದ್ದಾನೆ ನೋಡ್ರಿ, ಏನ್ ಮಾಡ್ತಾ ಇದ್ದಾನೆ? Why did Jesus call a hated traitor by name? Zacchaeus was the chief tax collector in Jericho, a man who grew wealthy by stealing from his own neighbors for the Roman government. He was a national disgrace, short in stature but massive in greed. Though his house was filled with gold, he lived in total isolation, hated by every person in the city. When Jesus entered Jericho, the crowds were so thick that Zacchaeus couldn't see over them. Desperate for a glimpse of the man who offered hope, he ignored his pride, ran ahead of the mob, and climbed a sycamore tree. He just wanted to watch from the shadows, but Jesus stopped directly under the branches and looked up. Zacchaeus, come down immediately. Jesus called him by name. I must stay at your house today. The crowd was shocked that a holy teacher would eat with garbage, but that one act of kindness changed Zacchaeus forever. He stood up and promised to give half his wealth to the poor and pay back 4 times everything he had stolen. He realized that the love Jesus gave for free was worth more than all the gold he had ever taken. Setting aside your pride to find God allows him to look past your past and find you. Hallelujah. ರಕ್ಷಣೆ ಎಲ್ಲಾದರೂ ಸಿಗ್ತೈತಂದರೆ ನಮ್ಮ ಎಂಥ ಪರಿಸ್ಥಿತಿಯಲ್ಲಿ ನೀವಿದ್ರೂ ಕೂಡ, ಎಂಥ ವೆಲ್ ಸೆಟ್ಲೇಟ್ ಆಗಿದ್ರೂ ಕೂಡ ಚಿಂತೆ ಇಲ್ಲ. ಸ್ವಾಮಿ ನೋಡಬೇಕಾದ್ರೆ ಹಂಬಲದ ಹೃದಯದಿಂದ ಓಡಿ ಬರೋಣ. ತಗ್ಗಿಸಲ್ಪಟ್ಟುವ ಹೃದಯದಿಂದ ಓಡಿ ಬರೋಣ. ಕನಿಕರ ಹೃದಯದಿಂದ ಓಡಿ ಬರೋಣ. ಅದನ್ನು ಆರಾಧಿಸುವವರಾಗಿ ನಾವು ಓಡಿ ಬರೋಣ. ಹಲ್ಲೆಲೂಯಾ. ಒಂದೊಂದು ಸಾರಿ ಯೇಸುವಿಗೋಸ್ಕರ ಮರ ಹತ್ತಲಿಕ್ಕೆ ಅವಮಾನ ನಾಚಿಕೆಗಳು ಬಂದಾಗಿ ಕೂಡ ಸಹಿಸ್ಕೊಂಡು ನಾವು ಮೇಲೆ ಹತ್ತನ್ರಿ. ನಮ್ಮ ಒಂದೇ ಒಂದು ಉದ್ದೇಶ ಏನಾಗಿರ್ತದೆ ಅಂದರೆ, ಐ ವಾಂಟ್ ಟು ಸಿ ಜೀಸಸ್. ನಾನು ಯೇಸುವನ್ನು ಮಾತ್ರ ನಾನು ನೋಡ್ಬೇಕು. ಪ್ರೀತಿಯುಳ್ಳ ದೇವಜನರೇ, ಈ ಸಭೆಗೆ ನಿಮ್ಮ ಮೇಲೆ ಹತ್ತಿ ಬಂದಿದ್ದೀರಾ, ಇಲ್ಲಿ ಯೇಸುವನ್ನು ಮಾತ್ರ ನೋಡ್ರಿ. ಇಲ್ಲಿ ಕೊರತೆಗಳನ್ನು ನೋಡಬೇಡ್ರಿ, ಇಲ್ಲಿ ಪಾಪವನ್ನು ನೋಡಬೇಡ್ರಿ. ಅವರವ್ರ ಆತ್ಮಕ್ಕೆ ಅವ್ರ ಜವಾಬ್ದಾರಿ. ಅವ್ರನ್ನ ಎಚ್ಚರಿಸುವ ಕೆಲಸ ದೇವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಎಚ್ಚರಿಸುವ ಕೆಲಸ ದೇವರ ವಾಕ್ಯ ಮಾಡ್ತಾ ಇದೆ. ಅವ್ರನ್ನ ಎಚ್ಚರಿಸುವ ಕೆಲಸ ದೇವರ ಸಂದೇಶ ಮಾಡ್ತಾ ಇದೆ. ಅವ್ರನ್ನ ನಮ್ಮನ್ನೆಲ್ಲರನ್ನ ಎಚ್ಚರಿಸುವ ಕೆಲಸ ಸೇವಕನಾಗಿ ನಾನು ಮಾಡ್ತಾ ಇದ್ದೇನೆ. ನಾನು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ನಮ್ಮ ಪ್ರತಿ ಸಂದೇಶದಲ್ಲಿ ನರಕದ ಕುರಿತು ನಾವು ತಿಳ್ಕೊಳ್ಳದೇ ಇದ್ದರೆ ಆ ಸಂದೇಶ ಪರಿಪೂರ್ಣವಾದದ್ದಲ್ಲ. ನಮ್ಮ ಪ್ರತಿ ಸಂದೇಶದಲ್ಲಿ ಪರಲೋಕದ ನಿತ್ಯ ಜೀವದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದರೆ ಅದು ಪರಿಪೂರ್ಣವಾದ ಸಂದೇಶವೇ ಅಲ್ಲ. ಆಮೇನ್. ನಮ್ಮ ಸಂದೇಶದಲ್ಲಿ ಪಶ್ಚಾತ್ತಾಪ ಇಲ್ಲದೆ ಇದ್ದರೆ ಅದು ಪರಿಪೂರ್ಣವಾದ ಸಂದೇಶ ಅಲ್ಲ ರೀ. ನಾನು ದೇವರ ವಾಕ್ಯವನ್ನು ಬಿಟ್ಟರೆ ಬೇರೆ ಏನನ್ನು ಕೂಡ ನಾನು ಹೇಳಲಿಕ್ಕೆ ನನ್ನ ಸಾಧ್ಯ ಇಲ್ಲ. ಅದನ್ನು ಒಂದು ವೇಳೆ ಕೊರತೆಯನ್ನು ನೋಡೋದಾಗಿದ್ದರೆ, ಅಥವಾ ಒಂದು ವೇಳೆ ಲೋಕವನ್ನು ನೋಡೋದಾಗಿದ್ದರೆ, ಲೋಕದ ಆಸೆಗಳನ್ನು ನಾವು ನೋಡೋದಾಗಿದ್ದರೆ, ಇಲ್ಲಿ ವಾಕ್ಯ ಹೇಳ್ತಿದೆ, ದೇವರು ನಮ್ಮ ಮೇಲೆ ಒಂದು ತಪ್ಪನ್ನು ಹೊರಿಸ್ತಾನೆ. ಏನಂತ ತಪ್ಪು ಹೊರಿಸ್ತದೇನೆ? ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಪ್ರೀತಿಯನ್ನು ಕಳ್ಕೊಂಡಿರುವಂಥ ಎಲ್ಲ ಜನರು ಎಲ್ಲಿ ಬೀಳ್ತಾ ಇದ್ದಾರೆ ನೋಡಿ. ಯಾರಿದ್ದಾರೆ ಕಾಣ್ತಾಯ್ತಾ? ನೋಡಿ, ಕಳ್ಕೊಂಡವ್ರು ಎಲ್ಲರೂ ಎಷ್ಟು ಜನರು ಬೀಳ್ತಾ ಇದ್ದಾರೆ ನೋಡ್ರಿ. ಕೊನೆಯ ರಕ್ಷಣೆಯನ್ನು ಕಳ್ಕೊಳ್ಳುವಂಥ ಜನರು ಎಷ್ಟು ಜನರು ಬೀಳ್ತಾ ಇದ್ದಾರೆ. ಹೌ ಮೆನಿ ಪೀಪಲ್ ಲಾಸ್ಟ್ ದೇರ್ ಸಾಲ್ವೇಷನ್. ಹಲೋ ಚರ್ಚ್, ಅಪ್ಪಿತಪ್ಪಿ ಇದ್ರಾಗ ಎಲ್ಲಾದರೂ ನೀನು ಇದ್ದೀಯ, ಹುಷಾರು. ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಿನ್ನನ್ನೇ ನೀನು ನಿರಾಕರಿಸ್ಕೊಂಡು ದ ಪಿಟ್ ಆಫ್ ಡೆತ್, ಮರಣದ ಕೊನೇ ಅಂಚಿನಲ್ಲಿ ಬಂದು ನಿಂತರೂ ಕೂಡ ನಂಬಿಗಸ್ತನಾಗಿ ನಿಲ್ಲ. ಜೋರಾಗಿ ಹೇಳ್ರಿ, ನಂಬಿಗಸ್ತರಾಗಿ ನಾವು ನಿಲ್ಲೋಣ. ಮರಣದ ಕೊನೇ ಟಿಪ್ನಲ್ಲಿ ಬಂದು ನಾವು ನಿಂತರೂ ಕೂಡ ನಂಬಿಗಸ್ತನಾಗಿ ನಿಂತ್ಕೋಣ. ಸಾಯೋರು ಸಾಯ್ತಾರೆ, ನೀನು ಮಾತ್ರ ನಂಬಿಗಸ್ತನಾಗಿ ನಿಂತ್ಕೋ. ಇಲ್ಲ ಅಂದರೆ ದೇವ್ರು ಹೇಳ್ತಾರೆ, ನಿನ್ನ ಮೇಲೆ ನಾನು ತಪ್ಪು ಹೊರಿಸ್ತೇನೆ. ವೈ ಯು ಲಾಸ್ಟ್ ದ ಫಸ್ಟ್ ಲವ್. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು.
ಕೊನೆಯ ಆ ರಕ್ಷಣೆ ದೀಪಸ್ತಂಭನ ದೇವ್ರು ಹೇಳ್ತಾರೆ ನಾನೇ ತೆಗೆದು ಬಿಡ್ತೀನಿ ಎಂಬುದಾಗಿ. ಬಿ ಕೇರ್ಫುಲ್. ವಾಕ್ಯ ಹೇಳ್ತದೆ, ಮತ್ತು ಯಾರನ್ನು ಮೊದಲು ನೇಮಿಸಿದೆನೋ, ರೋಮಪುರದ ಪತ್ರಿಕೆ 8:30 ಹೇಳ್ತಿದೆ, ಪೌಲನ್ ಬರಿತಾ ಇದ್ದೇನೆ. ಓಕೆ, ನಾನು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರ ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಏನು ಬ್ಯೂಟಿಫುಲ್ ವರ್ಡ್ ಇದೆ, ಎಷ್ಟು ಮುತ್ತು ಕೊಡ್ಬೇಕ್ರಿ ಈ ವಾಕ್ಯಗೆ. ಎಲ್ಲರೆಡೆ ದೇವ್ರು ನನ್ನ ಕರೆದಿದ್ದಾನೆ, ದೇವರು ನನ್ನನ್ನು ಕರೆದಿದ್ದಾನೆ, ನನ್ನ ನೀತಿವಂತನಾಗಿ ಮಾಡಿದ್ದಾನೆ, ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ. ನನ್ನ ನೀತಿವಂತಿಕೆಯು ನನ್ನ ನೀತಿವಂತಿಕೆ ಮಹಿಮಾ ಪದವಿಗೆ ಸೇರಿಸ್ತದೆ. ಮಹಿಮಾ ಪದವಿಗೆ ನನ್ನನ್ನು ಸೇರಿಸ್ತದೆ. ಹಲೋ, ಎಲ್ಲರೂ ಕೇಳಿಸ್ಕೊಡ್ರಿ ಒಂದ್ಸರಿ ಬಲಗೇನೆ ದೇವ್ರ ಸ್ತೋತ್ರ ಹೇಳಿ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಆ ಮಹಿಮೇಲೆ ಸೇರೋದಕ್ಕೋಸ್ಕರ ನಮಗೋಸ್ಕರ ಆತನ ಪಾಪಿ ಆಗಿದ್ದಾನೆ, ಎಸ್, ನಮಗೋಸ್ಕರ ಆತನ ರಿಜೆಕ್ಟ್ ಆಗಿದ್ದಾನೆ, ನಮಗೋಸ್ಕರ ತಳ್ಳಲ್ಪಟ್ಟಿದ್ದಾನೆ. ಎಲ್ಲ ಜನರ ಮುಂದೆ, ಪಿಲಾತನ ಮುಂದೆ ಯೇಸು ಸ್ವಾಮಿ ಹೆಂಗೆ ನಿಂತ್ಕೊಂಡಿದ್ದಾನೆ? ಯಜ್ಞದ ಕುರಿಯಾಗಿ ನಿಂತ್ಕೊಂಡಿದ್ದಾನೆ. ಒದ್ದೆ ಸ್ಥಾನಕ್ಕೆ ಒಯ್ದು ಕೊಯ್ಯಲ್ಪಡುವ ಸ್ಥಿತಿಯಲ್ಲಿ ಸ್ವಾಮಿ ನಿಂತಿದ್ದ. ಮುಳ್ಳಿನ ಕಿರೀಟವನ್ನು ಧರಿಸಿ ಕೈಯನ್ನು ಕಟ್ಟಿ ಚಾವಟಿ ಏಟಿಂದ ಹೊಡೆದು ಸಿಪಾಯಿಗಳು ರೆಡಿ ಇದ್ದಾರೆ, ಅವರೆಲ್ಲರೂ ಕೂಗ್ತಾ ಇದ್ದಾರೆ, ಈತನ ಶಿಲ್ಬೆಗೆ ಹಾಕ್ಸು, ಶಿಲ್ಬೆಗೆ ಹಾಕ್ಸು. ಈತನ ಹೇಳ್ತಾನೆ, ಈತನಲ್ಲಿ ನಾನು ಅಲ್ಲದೇನು ನಾನು ನೋಡಲಿಲ್ಲ, ನೀನು ನೋಡದೇ ಇದ್ರೆ ಚಿಂತೆ ಇಲ್ಲ, ಆತನ ಶಿಲ್ಬೆಗೆ ಹಾಕ್ಸು. ನಾನು ಬರಬ್ಬನನ್ನು ಬಿಡಬೇಕು, ಅದಕ್ಕೆ ಆತನ ಬದಲಾಗಿ ಈತನ ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರು ಕೂಗ್ತಾರೆ ಜನರು ಏನಂತ, ಬೇಡ ಬೇಡ ಬೇಡ, ನಮಗೆ ಬರಬ್ಬನ ಬೇಕಾದರೆ ಬಿಡು, ಕಳ್ಳನನ್ನಾದರೂ ಬಿಡು, ಇವನನ್ನು ತೊಗೊಂಡೋಗಿ ಹಾಕು. ಇಷ್ಟು ಜನರ ಕೂಗಾಟದ ಮಧ್ಯದಲ್ಲಿ ಸುಳ್ಳು ಗೆಲ್ತು, ಆ ಸಮಯಕ್ಕೆ ಸುಳ್ಳು ಗೆಲ್ತು. ಬಟ್ ಆದರೆ ಸ್ವಾಮಿ ಆ ಸುಳ್ಳನ್ನು, ಆ ಪಾಪಗಳನ್ನು, ಆ ಶಾಪಗಳನ್ನು ತನ್ನ ಮರಣದ ಮೂಲಕವಾಗಿ ಅದನ್ನು ಜಯಿಸಿ ದೇವರು ನಮಗೆ ಇವತ್ತು ಸಭೆಗೆ ಜಯವನ್ನು ದೇವರು ತಂದು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಜಯಿಸಲ್ಪಟ್ಟವರಾಗಿದ್ದೇವೆ. ಅದರಿಂದ ಆ ಕೃಪೆಗೆ ಇವತ್ತು ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಾನೆ. ನೀತಿವಂತರಾಗೋದಕ್ಕೋಸ್ಕರ ತಾನು ಪಾಪಿಯಾಗಿದ್ದಾನೆ, ತಾನು ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಎಲ್ಲ ನೀತಿ ಸ್ಥಾನದಿಂದ ಬಿಡಿಸಿ ಇವತ್ತು ದೇವರಿಗೆ ನೀತಿವಂತರನ್ನಾಗಿ ದೇವರು ಮಾಡಿ ಕೊನೆಗೆ ನಮ್ಗೆ ಎಲ್ಲಿ ಸೇರಿಸ್ತಾ ಇದ್ದಾನೆ? ಮಹಿಮಾ ಪದವಿಗೆ ದೇವರು ಇವತ್ತು ನಮ್ಮನ್ನು ಸೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲರ ಲಾಸ್ಟ್ ಸಾಲ್ವೇಷನ್, ಕೊನೆಯ ರಕ್ಷಣೆ ಹೇಳ್ರಿ, ಕೊನೆಯ ರಕ್ಷಣೆ ಎಲ್ಲಿ ಎಂಡ್ ಆಗುತ್ತದು? ನಮ್ಮ ಮಹಿಮಾ ಪದವಿಯಲ್ಲಿ ನಾವು ಸೇರಿದಾಗ ನಮಗೆ ಅದು ಎಂಡ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯ ಹೇಳ್ತದೆ, ರೋಮ 8:37-39 ಹೇಳ್ತಿದೆ, ಹೋದ್ರೆ ಎಲ್ಲರೂ ಹೋದ್ರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಳ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಇದನ್ನು 3 ಸರಿ ಹೇಳ್ರಿ, ನನಗೆ ನಿಶ್ಚಯ ಉಂಟು, ನನಗೆ ನಿಶ್ಚಯ ಉಂಟು, ನನಗೆ ನಿಶ್ಚಯ ಉಂಟು, ಎಲ್ಲೆಡೆ ನನಗೆ ನಿಶ್ಚಯ ಉಂಟು, ನನಗೆ ನಿಶ್ಚಯ ಉಂಟು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೆನ್ ಫೈನಲಿ ನಾನು ಹೇಳೋ ಕೊನೆಯ ಮಾತೇನಂದರೆ, ಲಾಸ್ಟ್ ನನ್ನ ಮಾತೇನಂದರೆ, ಕೇಳಿಸ್ಕೊಳ್ರಿ, ಆ ಪ್ರೀತಿಯನ್ನು ಕಳ್ಕೊಳ್ಬೇಡ್ರಿ, ಆ ರಕ್ಷಣೆನ ಕಳ್ಕೊಳ್ಬೇಡ್ರಿ, ಆ ಕೃಪೆ ಕಳ್ಕೊಳ್ಬೇಡ್ರಿ, ಆ ನೀತಿವಂತಿಕೆ ಕಳ್ಕೊಳ್ಬೇಡ್ರಿ. ಡೋಂಟ್ ಲಾಸ್ಟ್ ದ ಲಾಸ್ಟ್ ಸಾಲ್ವೇಷನ್. ಡೋಂಟ್ ಲಾಸ್ಟ್ ದ ಲಾಸ್ಟ್ ಸಾಲ್ವೇಷನ್. ಕೊನೆಯ ರಕ್ಷಣೆಯನ್ನು ಕಳ್ಕೊಳ್ಬೇಡ್ರಿ. ಬದಲಾಗಿ ಏನು ಮಾಡ್ರಿ? ಕೊನೆಯವರೆಗೂ ತಾಳಿಕೊಂಡು ನಿಮ್ಮ ಕೊನೆಯ ರಕ್ಷಣೆಯನ್ನು ಕಾಪಾಡಿಕೊಳ್ಳಿರಿ. ಆಮೆನ್. ಆಮೆನ್. ನಿಮ್ಮ ರಕ್ಷಣೆಯನ್ನು ಕೊನೆಯದಾಗಿ ನೀವು ಕಾಪಾಡಿಕೊಳ್ಳೋದಕ್ಕೋಸ್ಕರ ಎವ್ರಿ ಡೇ ರಿನ್ಯೂ ಯುವರ್ ಮೈಂಡ್. ಎವ್ರಿ ಡೇ ರಿನ್ಯೂ ಯುವರ್ ಮೈಂಡ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಅಂತರೇಂದ್ರಗಳನ್ನು ಶುದ್ಧಪಡಿಸ್ತಾ ಅದರೊಳಗಡೆ ಆ ಕೊನೆಯ ರಕ್ಷಣೆ ಸಂಪಾದಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವ ಜ್ಞಾನ ಜೋರಾಗಿ ಹೇಳ್ತೀನಿ, ಜ್ಞಾನ ದೇವರ ವಾಕ್ಯವಾಗಿದೆ. ಜ್ಞಾನವಂತರಾಗಿ ಜೀವಿಸ್ರಿ. ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ ರೀ ಇವತ್ತು. ಯಾವುದು ಸುಳ್ಳು, ಯಾವುದು ತಪ್ಪು, ಯಾವುದು ಪಾಪ, ಯಾವುದು ನ್ಯಾಯ ತೀರ್ಪು ಎಲ್ಲ ಕೊಟ್ಟಿದ್ದಾನೆ. ನಿಮ್ಮ ಹೃದಯವನ್ನು ಹರಿದು ದೇವರ ಮುಂದೆ ಇಟ್ಬಿಡ್ರಿ. ಕರ್ತನೇ, ನನ್ನ ಹೃದಯ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ವಾಮಿ, ನನ್ನ ಮನಸ್ಸನ್ನು ನಿನ್ನ ಮುಂದೆ ಇಡ್ತಾ ಇದ್ದೇನೆ. ನನ್ನ ಕೊನೆಯ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥ ಏನು ಆ ಕೃಪೆಯನ್ನು ನನಗೆ ಅನುಗ್ರಹಿಸು.